ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ತುಲಾ ರಾಶಿಯವರ ವರ್ಷ 2024 ಅಕ್ಟೋಬರ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ. ತುಲಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ತುಲಾ ರಾಶಿಯಡಿಯಲ್ಲಿ ಜನಿಸಿದವರು ಈ ತಿಂಗಳಲ್ಲಿ ಎಚ್ಚರಿಕೆಯಿಂದಿರುವುದು ಅತ್ಯಗತ್ಯ. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಈ ತಿಂಗಳು ಸಾಕಷ್ಟು ಒತ್ತಡವನ್ನು ನಿರೀಕ್ಷಿಸಬಹುದು. ತಿಂಗಳ ಆರಂಭದಲ್ಲಿ 6ನೇ ಮನೆಯಲ್ಲಿ ರಾಹು, ಸೂರ್ಯ, ಬುಧ ಮತ್ತು ಕೇತು ಜೊತೆಗೆ 12ನೇ ಮನೆಯನ್ನು ಸಹ ಆಕ್ರಮಿಸುತ್ತಾನೆ. ಈ ವ್ಯವಸ್ಥೆಯು ನಿಮ್ಮ ಕೆಲಸವನ್ನು ತೀವ್ರಗೊಳಿಸುತ್ತದೆ, ನಿಮ್ಮ ಮೇಲೆ ಹೆಚ್ಚುವರಿ ಒತ್ತಡವನ್ನು ಹೇರುತ್ತದೆ ಮತ್ತು ನಿಮ್ಮ ಒಳಗೊಳ್ಳುವಿಕೆಯನ್ನು ವರ್ಧಿಸುತ್ತದೆ. ವ್ಯಾಪಾರ ಕ್ಷೇತ್ರದಲ್ಲಿ ತಿಂಗಳ ಆರಂಭದಲ್ಲಿ ನೀವು ಪ್ರಯಾಣಿಸುವಿರಿ. ಹೊಸ ವೃತ್ತಿಪರ ಸಂಪರ್ಕಗಳನ್ನು ಸ್ಥಾಪಿಸಲಾಗುವುದು. ಅದು ನಿಮ್ಮ ವ್ಯವಹಾರದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ಮತ್ತು ಅದಕ್ಕೆ ವೇಗವನ್ನು ನೀಡುತ್ತದೆ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಈ ತಿಂಗಳು ನಿಮ್ಮ ಶ್ರದ್ಧೆಯನ್ನು ನಿರ್ಣಯಿಸುತ್ತದೆ. ಸತತ ಪ್ರಯತ್ನ ಬಹುಮುಖ್ಯ. ಕುಟುಂಬ ಜೀವನದ ವಿಷಯದಲ್ಲಿ ಈ ತಿಂಗಳು ಸ್ವಲ್ಪ ಅನುಕೂಲಕರವಾಗಿ ಕಾಣುತ್ತದೆ. ಶುಕ್ರವು ತನ್ನದೇ ಆದ ಚಿಹ್ನೆಯಲ್ಲಿ ಇರುತ್ತದೆ. ಇದು ಎಲ್ಲರಿಗೂ ಪ್ರೀತಿ ಮತ್ತು ಸದ್ಭಾವನೆಯ ಪ್ರಜ್ಞೆಯನ್ನು ಬೆಳೆಸುತ್ತದೆ, ಸಕಾರಾತ್ಮಕ ಸಂವಹನಗಳನ್ನು ಪ್ರೇರೇಪಿಸುತ್ತದೆ. ನೀವು ಪ್ರಣಯ ಸಂಬಂಧದಲ್ಲಿದ್ದರೆ ಈ ಸಮಯವು ನಿಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ಪರೀಕ್ಷಿಸಲಿದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಕೆಲವು ಆರ್ಥಿಕ ತೊಂದರೆಗಳನ್ನು ತರಲಿದೆ. ಆರೋಗ್ಯದ ದೃಷ್ಟಿಕೋನದಿಂದ 9ನೇ ಮನೆಯಲ್ಲಿ ಗುರು ಮತ್ತು ಮಂಗಳನ ಅಂಶವು ಮತ್ತು 12ನೇ ಮನೆಯಲ್ಲಿ ಮಂಗಳನ ಅಂಶವು ಕಣ್ಣಿನ ಸಮಸ್ಯೆಗಳು, ಕಣ್ಣುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಕಾಲುಗಳಲ್ಲಿ ನೋವು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟುಮಾಡಬಹುದು. ಅಕ್ಟೋಬರ್ 2024ರಲ್ಲಿ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಕಾಣಬಹುದು. ಆದಾಗ್ಯೂ ಅವರು ತಮ್ಮ ಮೇಲಧಿಕಾರಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಒತ್ತಡವನ್ನು ಅನುಭವಿಸಬಹುದು. ಪ್ರಕಾಶಮಾನವಾದ ಭಾಗದಲ್ಲಿ ಅವರ ಮಕ್ಕಳೊಂದಿಗೆ ಅವರ ಸಂಬಂಧಗಳು ಸುಧಾರಿಸಬಹುದು ಮತ್ತು ಸವಾಲುಗಳನ್ನು ಎದುರಿಸುತ್ತಿದ್ದರೂ ಅವರು ವೈಯಕ್ತಿಕ ಬೆಳವಣಿಗೆಯನ್ನು ಅನುಭವಿಸಬಹುದು. ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ 2024ರಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಕೆಲವು ಸಮಸ್ಯೆಗಳಿರಬಹುದು, ಆದರೆ ನೀವು ಅವುಗಳನ್ನು ಚೆನ್ನಾಗಿ ನಿಭಾಯಿಸಿದರೆ ಅದು ನಂತರ ಹೆಚ್ಚಿನ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗಿನ ತಪ್ಪು ತಿಳುವಳಿಕೆಯನ್ನು ನೀವು ಲೆಕ್ಕಾಚಾರ ಮಾಡಬಹುದು ಮತ್ತು ಪರಿಹರಿಸಬಹುದು. ನೀವು ಪ್ರೀತಿಯಲ್ಲಿ ಅಥವಾ ಸಂಬಂಧದಲ್ಲಿದ್ದರೆ ನಿಮ್ಮ ಸಂಪರ್ಕವು ಗಟ್ಟಿಯಾಗಬಹುದು. ಆದಾಗ್ಯೂ ಈ ತಿಂಗಳಲ್ಲಿ ಸಂಬಂಧಗಳ ವಿಷಯಕ್ಕೆ ಬಂದಾಗ ನಿಮ್ಮ ಬಗ್ಗೆ ನಿಮಗೆ ಖಚಿತತೆ ಇಲ್ಲದಿರಬಹುದು. ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ 2024ರ ತಿಂಗಳು ತುಲಾ ರಾಶಿಯವರಿಗೆ ತಮ್ಮ ವ್ಯಾಪಾರದ ಪ್ರಯತ್ನಗಳಲ್ಲಿ ಧನಾತ್ಮಕವಾಗಿ ಕಾಣುತ್ತದೆ. ನಿಯಮಗಳು ಮತ್ತು ನಿಬಂಧನೆಗಳ ಕಾರಣದಿಂದಾಗಿ ಕೆಲವು ಸವಾಲುಗಳು ಇರಬಹುದು. ಹಣಕಾಸಿನ ಬೆಳವಣಿಗೆ ಮತ್ತು ಸ್ಥಿರತೆಯ ಉತ್ತಮ ಅವಕಾಶವಿದೆ. ನಿಮ್ಮ ವ್ಯಾಪಾರವು ಹೂಡಿಕೆಗಳು ಮತ್ತು ಹೆಚ್ಚಿದ ಮಾರುಕಟ್ಟೆ ಮೌಲ್ಯದಿಂದ ಪ್ರಯೋಜನ ಪಡೆಯಬಹುದು. ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳಲ್ಲಿ ಹೆಚ್ಚಿನ ಹಣವನ್ನು ಗಳಿಸುವ ಮತ್ತು ಕೆಲಸದಲ್ಲಿ ಮೆಚ್ಚುಗೆ ಪಡೆಯುವ ವಿಷಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಧನಾತ್ಮಕ ಪ್ರಗತಿಯನ್ನು ನೀವು ನೋಡಬಹುದು. ಆದಾಗ್ಯೂ ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ಗಳೊಂದಿಗೆ ಕೆಲವು ಸವಾಲುಗಳು ಸಹ ಇರಬಹುದು. ನಿಮ್ಮ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ನೀಡಲು ಮತ್ತು ಬೆಂಬಲಿಸಲು ನಿಮಗೆ ಅವಕಾಶವಿರಬಹುದು. ಒಟ್ಟಾರೆಯಾಗಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಬುದ್ಧಿವಂತ ಮತ್ತು ಹೊಂದಿಕೊಳ್ಳುವವರಾಗಿರಬೇಕು. ಆದರೆ ಕೆಲಸದ ಒತ್ತಡವು ನಿದ್ರೆಯ ಸಮಸ್ಯೆಗಳನ್ನು ಉಂಟುಮಾಡಬಹುದು ಎಂದು ತಿಳಿದಿರಲಿ. ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಅಕ್ಟೋಬರ್ನಲ್ಲಿ ತುಲಾ ಚಿಹ್ನೆಯಡಿಯಲ್ಲಿ ಜನಿಸಿದ ಜನರು ಧನಾತ್ಮಕ ಆರ್ಥಿಕ ಪರಿಸ್ಥಿತಿಯನ್ನು ಅನುಭವಿಸಬಹುದು. ಅವರು ವಿವಿಧ ಮೂಲಗಳಿಂದ ಹಣವನ್ನು ಪಡೆಯಬಹುದು ಮತ್ತು ಲಾಭದಾಯಕ ಹೂಡಿಕೆಗಳನ್ನು ಮಾಡಬಹುದು. ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಕಳೆಯಲು ಇದು ಅತ್ಯುತ್ತಮ ಸಮಯವಾಗಿದೆ. ಹೆಚ್ಚುವರಿಯಾಗಿ ಅದೃಷ್ಟ ಮತ್ತು ದೈವಿಕ ಆಶೀರ್ವಾದದಿಂದಾಗಿ ಕೆಲಸದಿಂದ ಅನಿರೀಕ್ಷಿತ ಆರ್ಥಿಕ ಪ್ರತಿಫಲಗಳು ಬರಬಹುದು. ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಈ ಸಮಯದಲ್ಲಿ ಉತ್ತಮ ಮತ್ತು ಉತ್ತಮವಲ್ಲದ ಅನುಭವಗಳನ್ನು ಹೊಂದಿರಬಹುದು. ಅವರು ತಮ್ಮ ಪಾಠಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ವಿಷಯಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಲು ಸುಲಭವಾಗಬಹುದು. ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಬಹುದು. ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಅದನ್ನು ಸಾಧಿಸಲು ಇದು ಉತ್ತಮ ಸಮಯವಾಗಿದೆ. ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಈ ತಿಂಗಳು ನೀವು ಮನೆಯಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒತ್ತಡದಿಂದ ವ್ಯವಹರಿಸುತ್ತಿದ್ದರೆ ನಿಮಗೆ ನಿದ್ರೆ ಮಾಡಲು ತೊಂದರೆಯಾಗಬಹುದು. ಕೆಲವು ಜನರು ಸ್ವಲ್ಪ ಸಮಯದವರೆಗೆ ಖಿನ್ನತೆಯನ್ನು ಅನುಭವಿಸಬಹುದು.
ಇನ್ನು ಕೆಲವರು ತಮ್ಮ ಜೀರ್ಣಕ್ರಿಯೆ ಮತ್ತು ಮೂಳೆಗಳಲ್ಲಿ ಸಮಸ್ಯೆಗಳನ್ನು ಹೊಂದಿರಬಹುದು. ಅಕ್ಟೋಬರ್ ಮಾಸದ ಶುಭ ದಿನಾಂಕಗಳು 1, 2, 8, 9, 10, 11, 20, 21, 22, 29, 30 ಮತ್ತು 31. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರದಂದು ಶನಿ ಚಾಲಿಸವನ್ನು ಪಠಿಸಲು ಮರೆಯದಿರಿ. ವೀಕ್ಷಕರೇ, ಇದಾಗಿತ್ತು ತುಲಾ ರಾಶಿಯ ಜಾತಕದವರ ಅಕ್ಟೋಬರ್ ಮಾಸದ ರಾಶಿ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.